ಕರುನಾಡಲ್ಲೂ ರೆಮೆಲ್ ಚಂಡಮಾರುತದ ಆತಂಕ ಕಾಡ್ತಾ ಇದೆ. ಮಲ್ಪೆ ಬೀಚ್ ಸೇರಿದಂತೆ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗಾಗಿ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಸಾಂಪ್ರದಾಯಿಕ ಮೀನುಗಾರಿಕೆಗೂ ಹಾಗಿದ್ರೆ ಬ್ರೇಕ್ ಬೀಳುತ್ತಾ? ಕರಾವಳಿ ತೀರದಲ್ಲಿ ಅಲೆಗಳ ಆರ್ಭಟ ಹೆಚ್ಚಳವಾದ ಹಿನ್ನೆಲೆ ಪಶ್ಚಿಮ ಬಂಗಾಳದಲ್ಲಿ ರೆಮೆಲ್ ಸೈಕ್ಲೋನ್ನ ಎಫೆಕ್ಟ್ನಿಂದಾಗಿ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಕರ್ನಾಟಕದ ಕರಾವಳಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಮಲ್ಪೆ ಬೀಚ್ ಸೇರಿದಂತೆ ಕರಾವಳಿಯಲ್ಲಿ ಅಲೆಗಳ ಅಬ್ಬರ. ರೆಮೆಲ್ ಚಂಡಮಾರುತದ ಅಬ್ಬರ ಜೋರಾಗಿದ್ದು ಬಾಂಗ್ಲಾ ಕರಾವಳಿಯಲ್ಲಿ ಚಂಡಮಾರುತದ ಅಬ್ಬರ ಭಾರಿ ಜೋರಾಗಿದೆ. ಅದರ ಎಫೆಕ್ಟ್ ಈಗ ಕರುನಾಡಿಗೂ ಕೂಡ ತಗ್ತಾ ಇದೆ. ಬಾಂಗ್ಲಾ ಕರಾವಳಿಗೆ ರೆಮೆಲ್ ಚಂಡಮಾರುತದ ಒಂದು ಅಲರ್ಟ್ ಅನ್ನು ಏನು ಘೋಷಿಸಲಾಗಿದೆ. ಇದರಿಂದ ರಾಜ್ಯಾದ್ಯಂತ ಇರುವಂತಹ ಕಡಲ ತೀರಗಳಲ್ಲಿ ಒಂದು ರೀತಿಯ ಅಲರ್ಟ್ ಸ್ಥಿತಿ ಉಂಟಾಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕು, ಈ ಚಂಡಮಾರುತದ ಎಫೆಕ್ಟ್ ಬಹಳ ಗಂಭೀರವಾಗಿರುತ್ತೆ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಅದೆಲ್ಲೋ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅಂಥೇಳಿ ನಾವು ಕೂಡ ಸುಮ್ಮನೆ ಕೂರೋ ಹಾಗಿಲ್ಲ. ಹೇಳಲಿಕ್ಕೆ ಹೋದರೆ ನಮ್ಮ ಕರ್ನಾಟಕ ಕರಾವಳಿಯ ಯಾವುದೇ ಕಡಲ ತೀರಗಳಿಗೆ ಅಂತಹ ಅಲರ್ಟನ್ನು ಇವರಿಗೆ ಹವಾಮಾನ ಇಲಾಖೆ ಆಗಲಿ ಅಥವಾ ಜಿಲ್ಲಾಡಳಿತವಾಗಲಿ ನೀಡಿಲ್ಲ. ಅದರ ಹೊರತಾಗಿಯೂ ಕೂಡ ಸಹಜವಾಗಿಯೇ ಕಳೆದ 4-5 ದಿನಗಳಿಂದ ಪೂರ್ವ ಮುಂಗಾರಿನ ಸೂಚನೆಗಳು ಕೂಡ ಇರುವ ಹಿನ್ನೆಲೆಯಲ್ಲಿ ಮುಂಗಾರು ಕೂಡ ಈ ಬಾರಿ ಅವಧಿಗೆ ಸರಿಯಾಗಿಯೇ ಬರುತ್ತೆ ಅನ್ನುವಂಥ ಸೂಚನೆಗಳಿರುವ ಹಿನ್ನೆಲೆಯಲ್ಲಿ ಕಡಲ ತೀರಗಳಲ್ಲಿ ಸಹಜವಾಗಿಯೇ ಒಂದು ಅಲರ್ಟ್ ಸ್ಥಿತಿ, ಒಂದು ಸನ್ನದ್ಧ ಸ್ಥಿತಿ ಇದ್ದೇ ಇದೆ. ನಾವೀಗ ನೋಡ್ತಾ ಇರುವಂಥದ್ದು ಪಶ್ಚಿಮ ಕರಾವಳಿಯ ಮಲ್ಪೆ ಪಡುಕೆರೆ ಸಮೀಪದ ಒಂದು ಕಡಲ ತೀರವನ್ನು ನೋಡ್ಬೋದು ನಾವು. ಅಲೆಗಳು ಸಹಜವಾಗಿಯೇ ಯಾವತ್ತಿಗಿಂತಲೂ ಹೆಚ್ಚು ಪ್ರಕ್ಷುಬ್ಧವಾಗಿದೆ ಅಂತ ಹೇಳ್ಬೋದು. ಅಲೆಗಳ ಅಬ್ಬರ ಕಡಿಮೆ ಆಗಿರ್ಬೋದು, ಆದರೆ ಅಲೆಗಳು ಭಾಳಷ್ಟು ತೀರ ಪ್ರದೇಶವನ್ನು ಆಕ್ರಮಿಸಿ ಮುಂದೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕಳೆದ 4-6 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಸಹಜವಾಗಿಯೇ ಈಗ ಏನು ಅಲರ್ಟನ್ನು ಕೊಟ್ಟಿದ್ದಾರೆ, ಚಂಡಮಾರುತದ ಅಲರ್ಟನ್ನು ಆ ಭಾಗಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲೂ ಕೂಡ ನಮ್ಮ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಒಂದು ರೀತಿಯ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲಾಗಿದೆ ಕಡಲ ತೀರವನ್ನು ಅನ್ನುವಂಥದ್ದು. ಧಾರಾಕಾರ ಮಳೆ ಆಗುತ್ತೆ ಆ ಭಾಗದಲ್ಲಿ ಅನ್ನುವಂಥ ಸೂಚನೆ ಇದ್ದಾಗ ಇಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಸುರಿತಾ ಇರುವ ಮಳೆಯನ್ನು ನೋಡಿದರೆ ಯಾವುದೇ ಕ್ಷಣದಲ್ಲಿ, ಬಹಳ ಮುಖ್ಯವಾಗಿ ಸಂಜೆಯ ಬಳಿಕ ಮಳೆ ಹೆಚ್ಚು ಹೆಚ್ಚು ತೀವ್ರಗೊಳ್ಳುತ್ತಾ ಹೋಗುತ್ತೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.